ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಟ್ರೂ ಕಾಲರ್ನಲ್ಲಿ ನೇಮ್ ಏನಾದರೂ ಚೇಂಜ್ ಬರ್ತಾಯಿದ್ರೆ ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಕೆಲವು ಸಲ ಏನಾಗುತ್ತೆ ಅಂದರೆ ಬೈ ಡಿಫಾಲ್ಟಾಗಿ ನೀವು ಟ್ರೂ ಕಾಲರ್ ಯೂಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ಟ್ರೂ ಕಾಲರ್ನಲ್ಲಿ ಬೇರೆಯೇ ನೇಮ್ ತೋರಿಸ್ತಾ ಇರುತ್ತೆ. ಅದನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಥವಾ ನೀವು ಯೂಸ್ ಮಾಡ್ತಾಯಿದ್ರು ಕೂಡ ನಿಮ್ಮ ಒಂದು ನೇಮನ್ನು ಬೇರೆದಾಗಿ ಚೇಂಜ್ ಮಾಡಬೇಕಾಗಿದ್ರೆ ಯಾವ ರೀತಿ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನೀವು ಆಲ್ರೆಡಿ ಟ್ರೂ ಕಾಲರ್ನ ಯೂಸ್ ಮಾಡ್ತಾಯಿದ್ರೆ ಈ ಒಂದು ಪ್ರೊಸೀಜರ್ನ ಸ್ಕಿಪ್ ಮಾಡ್ಬೋದು. ನೀವು ಬೇಕಾದರೆ ಟ್ರೂ ಕಲರ್ನ ಡಿಫಾಲ್ಟಾಗಿ ಸೆಟ್ ಮಾಡ್ಬೋದು. ಕಂಟಿನ್ಯೂ ಕೊಡಿ, ಜಸ್ಟ್ ಅಲೋ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಮೇಲ್ ಐ ಡಿ ಕೇಳುತ್ತೆ. ಟ್ರೂ ಕಾಲರ್ಗೆ ನೀವು ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಮಾಡ್ಬೋದು, ಇಲ್ಲಾಂದರೆ ಬೇಡ ಅಂತ ಕಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆಲ್ಲ, ನೀವು ಬೇಕಾದರೆ ಕೊಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ. ನಿಮಗೆ ಇಲ್ಲಿ ನಂಬರ್ ತೋರಿಸುತ್ತೆ, ಯಾವ ನಂಬರ್ ಮೇಲೆ ನೀವು ಲಾಗಿನ್ ಮಾಡಬೇಕು ಅಂದ್ಕೊಳ್ತೀರ ಅಂತ. ಸಿಂಪಲಾಗಿ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ವೆರಿಫೈ ಮಾಡುತ್ತೆ ಇದು. ನೀವು ಜಿಮೇಲ್ ಐ ಡಿಯನ್ನು ಇಲ್ಲಿ ಕೊಡೋದು ಇಷ್ಟ ಇಲ್ಲ ಅಂದರೆ ನೀವು ಕೆಳಗಡೆ ಫಿಲ್ ಇನ್ ಮ್ಯಾನ್ಯುವಲಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ನೇಮ್ ಮತ್ತು ಸರ್ ನೇಮ್ ತೊಗೊಳುತ್ತೆ. ನೀವು ಇದನ್ನು ಕಂಟಿನ್ಯೂ ಮಾಡಬೇಕಾದ್ರೆ ಕಂಟಿನ್ಯೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಚೇಂಜ್ ಮಾಡಬೇಕಾಗಿದ್ರು ಕೂಡ ಇಲ್ಲಿ ಚೇಂಜ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದು ಈ ರೀತಿ ನಿಮಗೆ ಸಬ್ಸ್ಕ್ರಿಪ್ಷನ್ ಕೇಳುತ್ತೆ. ಸಿಂಪಲ್ ಆಗಿ ಬ್ಯಾಕ್ ಬನ್ನಿ ಅಷ್ಟೇ. ಆಫ್ ಕೊಟ್ಬಿಟ್ಟು ಕಂಟಿನ್ಯೂ ಕೊಡಿ. ನೋಡಿ ಸ್ನೇಹಿತರೆ, ಈ ರೀತಿ ಒಂದು ನೀವು ಆಲ್ರೆಡಿ ಏನಾದರೂ ಟ್ರೂ ಕಾಲರ್ ಯೂಸ್ ಮಾಡ್ತಾ ಇದ್ರೆ ಈ ರೀತಿ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೆಟ್ಟಿಂಗ್ಸ್ ಕಾಣಿಸುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಯುವರ್ ಪ್ರೊಫೈಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಪ್ರೊಫೈಲ್ ಅಂತ ಇದೆಯಲ್ಲ, ಈ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ಬೋದು. ನಿಮಗೆ ನೇಮ್ ಚೇಂಜ್ ಮಾಡಬೇಕಾಗಿದೆಯಲ್ಲ, ನೇಮ್ ಚೇಂಜ್ ಮಾಡೋಕ್ಕಿದ್ರೆ ನೀವು ಸಿಂಪಲ್ಲಾಗಿ ನೋಡಿ, ನಾನು ಸಿಂಪಲ್ಲಾಗಿ ಒಂದು ಅಕ್ಷರನ ಆ್ಯಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೀವು ಕೆಳಗಡೆ ನಿಮ್ಮ ಲಾಸ್ಟ್ ನೇಮ್ ಕೂಡ ಚೇಂಜ್ ಮಾಡ್ಬೋದು. ಎಂಟರ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಇದನ್ನು ಸೇವ್ ಕೊಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಚೇಂಜ್ ಆಯಿತು. ಆದರೆ ನಿಮ್ಗೇನು ಅನಿಸುತ್ತೆ, ಬರೀ ಇಲ್ಲಷ್ಟೇ ಚೇಂಜ್ ಆಗುತ್ತೆ. ಫೋನಲ್ಲಿ ನೀವು ಇಮಿಡಿಯೇಟಾಗಿ ಚೆಕ್ ಮಾಡಿದ್ರೆ ಅದು ಹಳೆಯದೇ ಹೆಸರನ್ನು ತೋರಿಸ್ತಾ ಇರುತ್ತೆ. ಇದು ಚೇಂಜ್ ಆಗೋದಕ್ಕೆ ನೀವು 24 ಅವರ್ಸ್ ತೊಗೊಳುತ್ತೆ ಸ್ನೇಹಿತರೆ. ನಿಮಗೆ ಇಮಿಡಿಯೇಟಾಗಿ ಏನಾದರೂ ಚೇಂಜ್ ಆಗಿರೋದನ್ನು ಚೆಕ್ ಮಾಡಬೇಕಾಗಿದ್ರೆ ನೀವು ಇಲ್ಲಿಂದ ನೋಡ್ಬೋದು. ಇದು ಇಲ್ಲ ಅಂದರೆ ನೀವು ಯಾರು ನಿಮ್ಮ ಒಂದು ಫ್ರೆಂಡ್ ಕಾಲ್ ಮಾಡ್ತಾ ಇರ್ತಾರೋ ಅವರ ಒಂದು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಿಬಿಟ್ಟು ನೀವು ಚೆಕ್ ಮಾಡ್ಬೋದು. ಆದರೂ ಕೂಡ ತೋರಿಸ್ತಾ ಇಲ್ಲ ಅಂದರೆ ನಿಮಗೆ 24 ಅವರ್ಸ್ನಲ್ಲಿ ಖಂಡಿತವಾಗಿಯೂ ಅದು ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇರೋದ್ರಿಂದ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ಇದು 100% ವರ್ಕ್ ಆಗುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.